ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಈ ವಿಡಿಯೋ ಬಂದ್ಬಿಟ್ಟು ಸಂಡೇ ಮಧ್ಯಾಹ್ನದ ಲಾಗ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಮಧ್ಯಾಹ್ನ ಲಂಚ್ಗೋಸ್ಕರ ಮಟನ್ ದಮ್ ಬಿರಿಯಾನಿನ ಮಾಡಿದ್ರಿ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ನುಗ್ಗೆ ಸೊಪ್ಪಿನ ಬೋಂಡ ಕೂಡ ಮಾಡಿದ್ದೀನಿ. ಇನ್ನು ನಮ್ಮ ತಂಗಿರೆಲ್ಲ ಕೂಡ ಬಂದಿದ್ದರು. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ತೀರಾ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತು ಬಂದ್ಬಿಟ್ಟು ಮಟನ್ ಬಿರಿಯಾನಿ ಮಾಡೋಣ ಅಂತೇಳ್ಬಿಟ್ಟು ಮಟನ್ ಎಲ್ಲ ಒಂದು 3/4 kg ತೊಗೊಂಬಂದಿದ್ರು. ಇದನ್ನು ಮಾಡ್ತಾ ಇರೋದು ನಮ್ಮ ಹಸ್ಬೆಂಡೇ. ಇವತ್ತು ಸಂಡೇ ಆದರೆ ಕುಕ್ಕಿಂಗ್ ಮಾಡೋದು ಅವರೇ. ಇನ್ನು ಮಟನ್ ಎಲ್ಲ ತೊಳ್ಕೊಟ್ಟು ನಾನು ರೆಡಿ ಮಾತ್ರ ಮಾಡಿಕೊಟ್ಟಿದ್ದೆ. 3/4 kg ಅಷ್ಟು ಮಟನ್ನ ತೊಗೊಂಡು ಅದಕ್ಕೆ ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಪುದೀನ, ಅರಿಶಿನ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಪೆಪ್ಪರ್ ಪುಡಿ, ಸ್ವಲ್ಪ ಮಟನ್ ಮಸಾಲು, ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅರಿಶಿನ ಪುಡಿ ಎಲ್ಲ ಸೇರಿಸ್ಕೊಂಡು ನೀರು ಒಂದು 3-4 ಗ್ಲಾಸ್ ಸೇರಿಸ್ಕೊಂಡು ಒಂದು 10 ವಿಸಿಲ್ ಆದರೂ ಬೇಯಿಸ್ಕೋಬೇಕು. ಇನ್ನು ಅಷ್ಟರೊಳಗಡೆ ಅದು ಬೇಯೋಷ್ಟರಲ್ಲಿ ಇಬ್ಬರೂ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀರಿ. ಈರುಳ್ಳಿ, ಟೊಮೆಟೊ ಎಲ್ಲ. ಈರುಳ್ಳಿ ಬಂದುಬಿಟ್ಟು ಒಂದು 3/4 kg ಆಗೋಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀರಿ. ಇನ್ನು ಇದಕ್ಕೆ ಏನೇನು ಬೇಕೋ ಸ್ಪೈಸಸ್ಸು ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀರಿ. ಪುದೀನ, ಕೊತ್ತಂಬರಿ, ಟೊಮೆಟೊ ಒಂದು ಅರ್ಧ kg ಆಗೋಷ್ಟು, ಈರುಳ್ಳಿ ಒಂದು ಅರ್ಧ kg ಮೇಲೆ, ಒಂದು 5-6 ಹಸಿಮೆಣ್ಸಿನ್ಕಾಯಿ, ಇದನ್ನೆಲ್ಲ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡ್ರಿ. ಇವಾಗ ಒಂದು ಕಡಾಯಿನ ಇಟ್ಕೊಂಡು ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಬೇಕು. ಅಂದರೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಸೋಂಪು, ಮರಾಠಿ ಮೊಗ್ಗು, ಏಲಕ್ಕಿ ಇದೆಲ್ಲ ಸೇರಿಸ್ಬಿಟ್ಟು ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು 5 ಹಾಕಿ ಸೇರಿಸ್ಕೊಂಡು ಇವಾಗ ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ರಲ್ಲ ಸ್ಲೈಸಾಗಿ ಈರುಳ್ಳಿನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 5 ಸ್ಪೂನ್ ಸೇರಿಸ್ಕೋಬೇಕು. ಇವಾಗ ಇದಕ್ಕೆ ಕಟ್ ಮಾಡಿರೋ ಟೊಮೆಟೊ ಕೂಡ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗನೆ ಬೇಯುತ್ತೆ ಅಂದ್ಬಿಟ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಇವಾಗ ಬೆಂದಿರೋ ಮಟನ್ನ ಕೂಡ ಸೇರಿಸ್ಕೊತಾ ಇದ್ದೀರಿ. ಚೆನ್ನಾಗಿ ಬೆಂದಿರಬೇಕು ಮಟನ್, ಒಂದು 10 ವಿಸಿಲಾದರೂ ಬೇಯಿಸ್ಕೊಟ್ಟಿರಬೇಕು. ಇವಾಗ ಮಟನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿರಿಯಾನಿ ಮಸಾಲ 1 ಪ್ಯಾಕೆಟು, ಮಟನ್ ಮಸಾಲ ಒಂದು ಅರ್ಧ ಪ್ಯಾಕೆಟ್ ಆಗುವಷ್ಟು, ಆಮೇಲೆ ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು, ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಕ್ಕೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಬೇಕು ಮಟನ್ಗೆಲ್ಲ. ಆ ಥರ ಫ್ರೈ ಮಾಡಿಕೊಂಡು ಇವಾಗ ಕೊತ್ತಂಬರಿ, ಪುದೀನಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಈ ಮಸಾಲೆ ಎಲ್ಲ ಹಿಡಿಬೇಕು ಚೆನ್ನಾಗಿ ಮಟನ್ಗೆ ಬಂದುಬಿಟ್ಟು ಈ ಪುದೀನ ಫ್ಲೇವರು ಮತ್ತು ಕೊತ್ತಂಬರಿ ಫ್ಲೇವರ್ ಎಲ್ಲ ಚೆನ್ನಾಗಿ ಹಿಡಿಬೇಕು. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರ್ ಬರುತ್ತಲ್ವ ಅದನ್ನು, ಪೆಪ್ಪರ್ ಪುಡಿ ಒಂದು 1/4 ಟೇಬಲ್ ಸ್ಪೂನ್ ಹಾಕಿ ಒಂದು 1/2 ಕಪ್ ಆಗೋಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ಹಾಕ್ಬಿಟ್ಟು ನಿಂಬೆಹಣ್ಣು ಸ್ವಲ್ಪ ಹಿಂಡ್ಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಗ್ರೇವಿ ರೆಡಿ ಆಗೋಯಿತು. ಗ್ರೇವಿ ಏನಾದ್ರು ಮಾಡಬೇಕಾದ್ರೆ ಈ ಥರ ಮಾಡ್ಕೊಳ್ಳಿ. ಎಷ್ಟು ನೋಡೋದಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಸ್ಟವ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದು ಮಟನ್ ಎಲ್ಲ ಇನ್ನೊಂದು ಕಡೆ ಸಿಮ್ಮಲ್ಲೇ ಇಟ್ಬಿಡ್ತಾ ಇದ್ದೀನಿ. ಆ ಕಡೆ ಇನ್ನು ಈ ಕಡೆ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಮಟನ್ ಬೇಯಿಸಿರ್ತೀರಲ್ವ ಆ ನೀರನ್ನ ಇದಕ್ಕೆ ಸೇರಿಸ್ಕೊಂಡು ಸ್ಪೈಸಸ್ ಎಲ್ಲ ಒಂದು ಬಟ್ಟೆಯಲ್ಲಿ ಆ ಥರ ಮೂಟೆ ಥರ ಕಟ್ಬಿಟ್ಟು ಅದರಲ್ಲಿ ಹಾಕಿ ಪುದೀನ, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕಿ ಇವಾಗ ಕುದಿ ಬಂದಮೇಲೆ ನಾನು ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ. ಒಂದು 1/2 ಅವರ್ ಮುಂಚೆನೇ ನೆನೆಸಿಟ್ಕೊಂಡು ಅಕ್ಕಿನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು 3/4 ಭಾಗದಷ್ಟು ಬೇಯಿಸ್ಕೋಬೇಕು, ಜಾಸ್ತಿ ಬೇಯಿಸಬಾರ್ದು. ಇವಾಗ ಈ ಕಡೆ ಸಿಮ್ಮಲ್ಲೇ ಇಟ್ಟಿದ್ರಲ್ವ ಗ್ರೇವಿ, ಬೆಂದಿರೋ ಅಕ್ಕಿನ ಕೂಡ ಇದಕ್ಕೆ ಸೇರಿಸ್ಕೊಂಡು ದಮ್ಗೆ ಇಟ್ಕೊಂಡ್ರೆ ರೆಡಿ ಆಯಿತು. ತುಂಬಾ ಟೇಸ್ಟಾಗೂ ಇರುತ್ತೆ, ಬೇಗನೂ ಆಗೋಗ್ಬಿಡುತ್ತೆ. ಇವಾಗ ಇದ್ರ ಮೇಲೆ ಒಂದು 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೋಬೇಕು. ತುಪ್ಪ ಯಾವುದಾದ್ರು ಹಾಕ್ಕೋಬೋದು. ತುಪ್ಪ ಹಾಕ್ಕೊಂಡು ಮೇಲೆ ಗಾರ್ನಿಷ್ಗೋಸ್ಕರ ಪುದೀನ, ಕೊತ್ತಂಬರಿ, ಫ್ರೈಡ್ ಆನಿಯನ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸೇರಿಸ್ಕೊತಾ ಇಲ್ಲ. ಸ್ವಲ್ಪ ಕೊತ್ತಂಬರಿ, ಪುದೀನೂ ಸೇರಿಸ್ಕೊಂಡು ಕಲರ್ಗೋಸ್ಕರ ನಾನಿಲ್ಲಿ ಕೇಸರಿ ಕಲರ್ ಬರುತ್ತಲ್ವ ಅದನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಕಲರ್ಗೋಸ್ಕರ ಸ್ವಲ್ಪ ಅರಿಶಿನ ಪುಡಿನೂ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡುವಾಗ ಒಂದು 3 ಕಲರ್ ಬರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇವಾಗ ಸ್ಟವ್ ಮೇಲೆ ಒಂದು ತವ ಇಟ್ಬಿಟ್ಟು ದಮ್ಗೆ ಒಂದು 15 ನಿಮಿಷ ವೆಯ್ಟ್ ಇಟ್ಬಿಟ್ಟು ದಮ್ಗೆ ಇಟ್ಕೊಂಡ್ರೆ ರೆಡಿ ಆಯಿತು. ನೋಡ್ತಾ ಇರ್ಬೋದು ನೀವು ಎಷ್ಟು ಟೇಸ್ಟಾಗಿತ್ತು ಗೊತ್ತಾ. ಈ ಹೋಟ್ಲ್ ಸ್ಟೈಲಲ್ಲಿ ಕೂಡ ಅಷ್ಟು ಚೆನ್ನಾಗಿರಲ್ಲ, ಒಂದೊಂದು ಹೋಟ್ಲಲ್ಲಿ. ಮನೇಲಿ ಮಾಡೋದು ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅದು ನಮ್ಮ ಹಸ್ಬೆಂಡು ಕೈಯಲ್ಲಂತೂ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈ ಮಳೆಗೂ ಅದಕ್ಕೂ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿತ್ತು. ಇನ್ನು ನಾವು ಊಟ ಕೂಡ ಮುಗಿಸ್ಕೊಂಡ್ರಿ.
ಇನ್ನು ಮಳೆ ಬರ್ತಾ ಇತ್ತಲ್ಲ ಅಂತೇಳ್ಬಿಟ್ಟು ನುಗ್ಗೆ ಸೊಪ್ಪು ಕೂಡ ತೊಗೊಂಬಂದು ಎಲ್ಲ ಬಿಡಿಸಿಟ್ಟಿದ್ದೆ. ನುಗ್ಗೆ ಸೊಪ್ಪಿನ ಬೋಂಡ ಕೂಡ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಏನಿಲ್ಲ, ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವೆಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಬೇಕು. ಇವಾಗ 1 ಕಪ್ ಆಗೋಷ್ಟು ಕಡಲೆ ಹಸಿಟ್ಟನ್ನ ಸೇರಿಸ್ಕೊಂಡು ಉಪ್ಪು, ಸ್ವಲ್ಪ ಸೋಡಾ, ಜೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ರೆಡಿ ಆಯಿತು. ಒಂಚೂರು ಕೂಡ ಕಹಿ ಅನ್ನೋದಿರಲ್ಲ, ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಅಲ್ವಾ. ನುಗ್ಗೆ ಸೊಪ್ಪನ್ನ ವಾರಕ್ಕೆ 3 ಸರಿ ಈ ಥರ ಎಲ್ಲ ಮಾಡಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ನುಗ್ಗೆ ಸೊಪ್ಪನ್ನ ಯಾರೆಲ್ಲ ತಿನ್ನಲ್ಲ ನೋಡಿ, ಅಂಥವ್ರಿಗೆಲ್ಲ ಈ ಥರ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅವ್ರು ಇಷ್ಟಪಟ್ಟು ತಿಂತಾರೆ. ಇನ್ನು ನಮ್ಮ ತಂಗಿಯವ್ರು ಕೂಡ ಊಟಕ್ಕೆ ಇಲ್ಲೇ ಕರೆದಿದ್ದೆ, ಬಿರಿಯಾನಿ ಮಾಡಿದ್ನಲ್ವ. ಇನ್ನು ಬೋಂಡ ಕೂಡ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅವ್ರಿಗೆ ಸ್ನ್ಯಾಕ್ಸ್ ಥರ ಕೊಟ್ಟೆ. ಇನ್ನು ನಮ್ಮ ತಂಗಿ ಮಗಳಂತೂ ನೋಡಿ, ಅವಳಿಗೆ ಏನೇ ಮಾಡಿದ್ರು ಅವ್ಳಿಗೊಂದು ತಟ್ಟೆ ಪ್ಲೇಟ್ ಕೊಟ್ಬಿಡ್ಬೇಕು ಸಪ್ರೇಟಾಗಿ. ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ರೆ ತಿಂತಾ ಇರ್ತಾಳೆ. ಇನ್ನು ನಮ್ಮ ತಂಗಿ ಮಗಳ ಹತ್ರ ಆಟಾಡಿಕೊಂಡು, ಅವಳ ಹತ್ರ ಮಾತಾಡ್ಕೊಂಡು ಇವಾಗ ಕ್ಯೂಟಾಗಿ ಮಾತಾಡ್ತಾಳಲ್ಲ, ಅದನ್ನು ಕೇಳೋದಕ್ಕೆ ಎಷ್ಟೋ ಚೆನ್ನಾಗಿರುತ್ತೆ. ಇನ್ನೆಲ್ಲ ತಿನ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾತಾಡ್ಕೊಂಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವ್ರು ಅದೇ ಹೇಳ್ತಾಯಿದ್ರು, ಮಳೆ ಬರ್ತಾ ಇರುತ್ತಲ್ವ, ಮಳೆ ಬಂದುಬಿಟ್ಟು ಕೊಚ್ಚೆ ಎಲ್ಲ ರೋಡ್ ಸೈಡ್ ಇರುತ್ತಲ್ವ, ಮೋರಿ ನೀರೆಲ್ಲ, ಯಾರೋ ಕಾರವ್ರು ಬಂದುಬಿಟ್ಟು ಮೇಲೆ ಎಗರ್ಸ್ಕೊಂಡು ಹೋಗ್ಬಿಟ್ರಂತೆ ಆ ನೀರನ್ನೆಲ್ಲ. ಅದನ್ನೇ ಹೇಳ್ಬಿಟ್ಟು ನಗಿತಾಯಿದ್ರು. 4 ಜನ ಮೇಲೇನೂ ನೀರೆಲ್ಲ ಬಿದ್ದುಬಿಟ್ಟು ಡ್ರೆಸ್ ಎಲ್ಲ ಹಾಳಾಗೋಯ್ತು ಅಂತ ಹೇಳ್ತಾಯಿದ್ರು. ಅದನ್ನೇ ಮಾತಾಡಿಕೊಂಡು ನಗಿತಾ ಇದ್ರಿ. ಈ ರೋಡ್ ಸೈಡ್ ಮಳೆ ಬಂದಾಗೆಲ್ಲ ನೀರೆಲ್ಲ ಹಂಗೆ ನಿಂತುಬಿಟ್ಟಿರುತ್ತೆ. ಅದು ನೋಡ್ಕೊಂಡು ಓಡಿಸಲ್ಲ ಸ್ವಲ್ಪ ಜನ, ಮೇಲೇ ಎಗರ್ಸ್ಕೊಂಡು ಹೋಗ್ಬಿಡ್ತಾರೆ. ಯಾರು ಹಿಂಗಾದರೆ ಏನು ಅವ್ರಿಗೇನು ಫಾಸ್ಟಾಗಿ ಹೋಗ್ಬಿಡ್ಬೇಕು ಅಂತ. ಇನ್ನು ಇವತ್ತಿನ ವಿಡಿಯೋ ಕೂಡ ಇದಾಗಿರುತ್ತೆ. ಈ ವಿಡಿಯೋ ಏನಾದ್ರು ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ.